ಇವಾಗ ಏನು ಹೇಳಬೇಕು ನೆಕ್ಸ್ಟು? ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಲೇಜಿ. ಏನಪ್ಪ ಇವತ್ತು ಇವಳು ಫ್ರೆಂಡ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದಾಳೆ ಅಂತ ನೋಡ್ತಾ ಇದ್ದೀರಾ. ಯೂಟ್ಯೂಬರ್ ರೀತು ಅವರು ರೆಡಿ ಆಗೋದು ಲೇಟ್ ಆಗ್ತಾ ಇದೆ, ಸೊ ಅದಕ್ಕೆ ನಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಒಂದು ಮಿನಿ ಇವಾಗ ಏನು ಹೇಳಬೇಕು ನೆಕ್ಸ್ಟು? ಇವತ್ತು ನಮ್ಮ ಕಾಲೇಜ್ ಲಾಸ್ಟ್ ಡೇ, ಅದಕ್ಕೆ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಪ್ಲಾನ್. ಇವತ್ತು ನಮ್ದು ಹಾಸ್ಟೆಲಲ್ಲಿ ಇನ್ನೇನು ಲಾಸ್ಟ್ ಡೇ, ನಾಳೆ ಅಥವಾ ನಾಳೆ ವೆಕೆಟ್ ಆಗ್ತಾ ಇದ್ದೀವಿ. ಸೊ ಅದಕ್ಕೆ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಎಲ್ಲೆಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ನೋಡೋಣ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಹಿಂಗೆ ಹಿಡ್ಕೊಂಡು ಹೋದ್ರೆ ಏನಾದ್ರು ಹೇಳು. ಸೊ ನಾವು ಫೈನಲಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನನ್ನ ವಾಯ್ಸೇ ಕೇಳ್ತಾರೆ ಇಲ್ಲಿ ಸೌಂಡ್ಗೆ. ಎಲ್ಲ ಕಬ್ಬು ನೋಡ್ಕೊಂಡು ಹೋಗ್ತಾರೆ. ಸೊ ನಾವಿವಾಗ ಅಗ್ರಹಾರ ಸರ್ಕಲಲ್ಲಿ ತುಪ್ಪದ ದೋಸೆ ಅಂತ ಒಂದು ಶಾಪ್ ಫೇಮಸ್ ಇದೆಯಂತೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿ ರಿವ್ಯೂ ಮಾಡ್ತೀವಿ. ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ಚೆನ್ನಾಗಿರುತ್ತೆ ಅಂತ ಬನ್ನಿ ಹೋಗೋಣ. ಫೈನಲಿ ದೋಸೆ ತಿನ್ನೋಕ್ಕೆ ದೋಸೆಗೆ ವೇಟ್ ಮಾಡ್ತಿದ್ವಿ. ಏನಂದ್ರೆ ಈಗ ನಮ್ಮನ್ನು ಅಲ್ಸ್ಕೊಂಡು ಕರ್ಕೊಂಡ್ಬಂದವಳೆ ಅಂತ. ಅಷ್ಟು ಚೆನ್ನಾಗಿರುತ್ತೆ ದೋಸೆ. ನಾನು ಟೇಸ್ಟ್ ಮಾಡಿಲ್ಲ, ಇವತ್ತು ಮಾಡೋದು. ಹೊಟ್ಟೆ ಹಸಿ ಬೇರೆ ಫುಲ್ ಹೊಟ್ಟೆ ಹಸಿತೈತೆ. ಇಲ್ಲಿ ನಮ್ಮ ವಾಯ್ಸ್ಗಿಂತ ಬೇರೆಯವ್ರ ಸೌಂಡೇ ಜಾಸ್ತಿ ಕೇಳಿಸುತ್ತೆ ಅನಿಸುತ್ತೆ. ಫೈನಲಿ ಬಂದಿದೆ, ಟೇಸ್ಟ್ ಮಾಡೋಣ ಈಗ. ಚೆನ್ನಾಗೈತೆ. ನಾ ಕರ್ಕ ಬಂದಿರೋದಕ್ಕೂ ಓದ್ಬಿಲ್ಲ. ಇವಳು ಬರಲ್ಲ ಅಂತ ಇತ್ತು. ಚೆನ್ನಾಗೈತೆ. ಸೊ ಈಗ ಇದನ್ನ ಫುಲ್ಲು ತಿನ್ಕೊಂಡು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಅಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು ಏನೇನು ಅಂತ ಅಂದರೆ, ಒಂದು ಏನಲ್ಲ ಪೇಪರ್ ಬದಲು ನ್ಯೂಸ್ ಪೇಪರ್ ಇಟ್ಟಿದ್ರು, ಅದೊಂದು ಚೆನ್ನಾಗಿತ್ತು ಒಂಥರ. ಆಮೇಲೆ ಏನೇನದು ಎಲೆ ಏನದು ಸಾಗೋಣಿ ಎಲೆ, ಆದರೆ ಎಲೆ ಹೆಸರು ಗೊತ್ತಿಲ್ಲ. ಆ್ಯಕ್ಚುಲಿ ನಮ್ಮ ಸೈಡು ಅಂದರೆ ಜಾತ್ರೆ ಇದೆಲ್ಲ ಊಟ ಇದು ಮಾಡಬೇಕಾದ್ರೆ ಆ ಎಲೆನೇ ಬಳಸ್ತೀವಿ. ಸಾಗೋಣಿ ಎಲೆನೇ ಅಂತ ಅನಿಸುತ್ತೆ ನನಗೆ. ಇರಬೇಕು. ಬಾಳೆ ಎಲೆ ಬದಲು ಆ ಎಲೆ ಯೂಸ್ ಮಾಡಿದ್ರು. ಒಂಥರ ಚೆನ್ನಾಗಿತ್ತು. ಅಲ್ಲಿ ಅಂದರೆ ಒಂದು 4 ಟೇಬಲ್ ಏನೋ ಇದ್ವು ಅಷ್ಟೇ, ಕಡಿಮೆ ಇದ್ದಿದ್ದು ಟೇಬಲ್ಗಳು. ಜಾಸ್ತಿ ಜನ ಬಂದ್ಬಿಟ್ರೆ ಅಟ್ ದ ಸೇಮ್ ಟೈಮ್ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಆಮೇಲೆ ಚಟ್ನಿ ಗೊಜ್ಜೆಲ್ಲ ಅನ್ಲಿಮಿಟೆಡ್ ಸರ್ವಿಂಗ್ ಇರುತ್ತೆ. ದೋಸೆ ತುಪ್ಪ ಚೆನ್ನಾಗಿ ಹಾಕ್ಕೊಡ್ರಿ ಅಂತ ಹೇಳ್ಬೋದು. ಆ ಕಡೆ ಬಂದರೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ದೋಸೆಗೆ ತುಪ್ಪ ಚೆನ್ನಾಗಿ ಹಾಕ್ಕೊಡ್ತಾರೆ ಒಂಥರ ಫುಲ್ಲು. ಆ್ಯಂಡ್ ಇವರು ತನ್ವೀರಾವ್ ಅನ್ಸುತ್ತೆ, ಲಕ್ಷ್ಮೀ ಬಾರಮ್ಮದಲ್ಲಿ ಮಾಡಿದ್ರಲ್ಲ, ಅವರು ಬಂದಿದ್ರು ಅಲ್ಲಿಗೆ. ಚೆನ್ನಾಗಿತ್ತು, ನೀವು ಟ್ರೈ ಮಾಡಿ ಆಯಿತಾ. ಚೆನ್ನಾಗಿತ್ತು, ಮಸ್ಟ್ ಟ್ರೈ. ಆ ಕಡೆ ಬಂದಾಗ ಟ್ರೈ ಮಾಡಿ, ವರ್ತ್ಫುಲ್ ಅಂತ ಅನಿಸುತ್ತೆ. ತುಪ್ಪದ ದೋಸೆ ಅಂತ ಆ ಶಾಪ್ ನೇಮ್ ಬಂದ್ರಿ ಆಯಿತಾ. ಹೆಸರು ತಕ್ಕದಾಗೆ ತುಪ್ಪನ ಚೆನ್ನಾಗಿ ದೋಸೆ ಮೇಲೆ ಹಾಕೊಟ್ಟೆ. ವರ್ತ್ಫುಲ್. ಸಖತ್ತಾಗಿರೋ ತುಪ್ಪದ ದೋಸೆ ತಿನ್ಕೊಂಡು ಅಲ್ಲಿಂದ ಪಯಣ ಕಾರ್ ಮ್ಯೂಸಿಯಮ್ಗೆ ಹೊರಟ್ವಿ. ನೀವೇನಾದರೂ ಹೋಗಬೇಕು ಅಂತ ಅಂದರೆ ಇದೇ ಬಸ್ ನಂಬರು ನೋಡ್ಕೊಳ್ಳಿ. ವೆಲ್ಕಮ್ ಟು ಪಯಣ. ಅಲ್ಲಿ ವಾಟ್ಸಪ್ ಕೊಟ್ಟಿದ್ರೆ. ಸೊ ಎಂಟರ್ ಆಗ್ತಾ ಇದ್ದಂಗೆ ಎಂಟ್ರೆನ್ಸ್ ಆ್ಯಂಬಿಯನ್ಸ್ ಈ ಥರ ಇತ್ತು. ಒಂಥರ ಸ್ಟ್ಯಾಂಡರ್ಡ್ ಆಗಿ ಚೆನ್ನಾಗಿತ್ತು ಆ್ಯಂಬಿಯನ್ಸ್ ಎಲ್ಲ ಫುಲ್ಲು. ಸೊ ನಮಗೆ ಟಿಕೆಟ್ ಕಾಸ್ಟ್ ಆಗಿದ್ದು 75 ರೂಪೀಸ್ ಪರ್ ಹೆಡ್. ನಾವು 4 ಜನ ಇದ್ದಿದ್ದರಿಂದ ನಮಗೆ 300 ರೂಪೀಸ್ ಕಾಸ್ಟ್ ಆಯಿತು.
ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಕೆಲವೊಂದಷ್ಟು ವೀರೇಂದ್ರ ಹೆಗ್ಡೆಯವರು ಬಳಸಿರೋಂಥ ಕಾರ್ಗಳಿದ್ವು. ಅದಲ್ಲದೆ ಸರ್ ಸಿ ವಿ ರಾಮನ್ ಅವರು ಬಳಸಿರೋದು, ವಿಷ್ಣುವರ್ಧನ್ ಅವರು ಬಳಸಿರೋದು, ಈ ಥರ ಸುಮಾರು ಜನ ಬಳಸಿರೋಂಥ ಕಾರ್ಗಳಿದ್ವು. ಆ್ಯಕ್ಚುಲಿ 75 ರುಪೀಸ್ ವರ್ತ್ಫುಲ್. ಆ ಕಾರು ಬೈಕ್ ಅಲ್ಲದೆ ಹಿಂದಿನ ಕಾಲದಲ್ಲಿ ಬಳಸ್ತಾ ಇದ್ದಂಥ ಪಾತ್ರೆಗಳು, ಐರನ್ ಬಾಕ್ಸು, ನೋಟು, ಕಾಯಿನು ಅದೆಲ್ಲ ಕಲೆಕ್ಷನ್ಸ್ ಇತ್ತು. ವರ್ತ್ಫುಲ್. ಅಲ್ಲಿಂದ ನಾವು ಮೈಸೂರು ಅಡುಗೆ ಅನ್ನೋ ಒಂದು ಹೋಟೆಲಿಗೆ ಹೋದ್ವಿ. ಇಲ್ಲಿ ನಾವು ಟೇಸ್ಟ್ ಮಾಡಿದಂತಹ ಫುಡ್ ಬಂದು ನಾರ್ತ್ ಊಟ ಮತ್ತು ಸೌತ್ ಊಟ ಮತ್ತು ರೊಟ್ಟಿ. ಚೆನ್ನಾಗಿತ್ತು. ನಮಗೆ ಇದಿಷ್ಟರಿಂದ ನಮಗೆ 577 ಏನೋ ಕಾಸ್ಟ್ ಆಗಿತ್ತು. 577 ರೂಪಾಯಿ ಕಾಸ್ಟ್ ಆಗಿತ್ತು. ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಮಸ್ಟ್ ಟ್ರೈ ಅಂತ ಏನಿಲ್ಲ, ಆದರೆ ಟೇಸ್ಟ್ ಚೆನ್ನಾಗಿತ್ತು. ನಾವು ಊಟ ಮಾಡೋ ಟೈಮಲ್ಲೇ ಮಳೆ ಬರ್ತಾಯಿತ್ತು, ಒಳ್ಳೆ ಚೆನ್ನಾಗಿ ಕಾಣಿಸ್ತಾಯಿತ್ತು ಮೇಲ್ಗಡೆಯಿಂದ ನೋಡೋಕ್ಕೆ. ಸೊ ಅಲ್ಲಿ ಊಟ ಮಾಡಿಕೊಂಡು ಮಳೆ ಬರ್ತಾ ಇದೆಯಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಬಂದ್ವಿ. ಚಾಮುಂಡಿ ಬೆಟ್ಟ ಅಂತೂ ಆ ಮಳೆಗೂ ಅದಕ್ಕೂ ಒಂಥರ ಸಕ್ಕದಾಗಿ ಕಾಣಿಸ್ತಾ ಇತ್ತು. ದರ್ಶನ ಅಂತೂ ಜನ ಸಿಕ್ಕಾಪಟ್ಟೆ ಕಡಿಮೆ ಇದ್ದರು. 10 ನಿಮಿಷಕ್ಕಾಗೋಯ್ತು ನಮಗೆ ದರ್ಶನ ಸಕ್ಕತ್ತಾಗಿತ್ತು. ಗೊತ್ತಿಲ್ಲ, ಅಲ್ಲೋಗಿ ಇವಳು ತಗಲಿ ಚೆನ್ನಾಗಿದೆ. ಈ ಚಾಮುಂಡಿ ಬೆಟ್ಟದಲ್ಲಿ ಚಕ್ಲಿ ಸೂಪ್ ಅಂತ ಸಿಗುತ್ತೆ ಅಂತ ನನ್ನ ಫ್ರೆಂಡು ಅವಳು ಹೇಳಿದ್ದು. ನಾನು ಬಜ್ಜಿ ಟ್ರೈ ಮಾಡಬೇಕು. ಬಜ್ಜಿ ಚೆನ್ನಾಗಿರುತ್ತೆ ಅಂತ ನಾನು ತುಂಬ ಜನರನ್ನು ಕೇಳಿದ್ದೀನಿ. ಸೊ ಐ ವಾಂಟ್ ಟು ಟ್ರೈ ಬಜ್ಜಿ. ಅದು ಈ ಮಳೆಯಲ್ಲಿ ಬಜ್ಜಿ ತಿಂತಾ ಇದ್ದರೆ, ಬಿಸಿ ಬಿಸಿ ಬಜ್ಜಿ ತಿಂತಾ ಇದ್ದರೆ ಅದು ಫೀಲೇ ಬೇರೆ. ಸೊ ಲೆಟ್ಸ್ ಟ್ರೈ ನೋಡೋಣ. ಎಲ್ಲೇ ಚಕ್ಲಿ ಸೂಪು, ಆಮೇಲೆಲ್ಲ ಚಕ್ಲಿ ಸೂಪು ನಂಗೆ ಹೆಂಗಿರುತ್ತೆ ಅನ್ನೋ ಕ್ಯೂರಿಯಾಸಿಟಿನೇ ಜಾಸ್ತಿ. ನೋಡೋಣ ದರ್ಶನದ್ದು ಏನು ಚೆನ್ನಾಗಾಯಿತು. ಮೈಸೂರವರು ಒಬ್ಬರು ಫುಡ್ ಬ್ಲಾಗರು ತೋರಿಸಿದ್ರಂತೆ ಇಲ್ಲೆಲ್ಲ ಚಕ್ಲಿ ಸೂಪ್ ಚೆನ್ನಾಗಿರುತ್ತೆ ಅಂತ. ಅದನ್ನ ನೋಡ್ತಾ ಇದ್ದೀವಿ ಈಗ. ಅಕಸ್ಮಾತ್ ಸಿಕ್ಲಿಲ್ಲ ಅಂದರೆ ಇವಳನ್ನ ಏನು ಮಾಡ್ತೀನಿ ನನಗೆ ಗೊತ್ತು. ನಾನು ಬಜ್ಜಿ ನೋಡಿದ್ದೆ, ಬಜ್ಜಿ ಟ್ರೈ ಮಾಡಿ ಆವಾಗಿಂದ ಮಧ್ಯಾಹ್ನದಿಂದ ಚಕ್ಲಿ ಸೊಪ್ಪು ಅಂದ್ಬಿಟ್ಟು ಮಾಡ್ತಾ ಇರ್ತೀನಿ. ಆಮೇಲೆ ಸಿಕ್ಲಿಲ್ಲ ಅಂದರೆ ಟ್ರೈ ಮಾಡ್ತೀವಿ, ಹೆಂಗಿರುತ್ತೆ ಅಂತ ಹೇಳ್ತೀವಿ. ನೋಡಿ ಎದ್ದಿಸ್ಕೊ. ರಿವ್ಯೂ ಆಮೇಲೆ ಕೊಡ್ತೀನಿ. ಸೊ ಈಗ ರಿವ್ಯೂ ಕೊಡ್ತೀನಿ. ಅಲ್ಲಿ ಅವ್ರ ಎದುರುಗಡೆ ಹೇಳೋಕ್ಕಾಗಲ್ವಲ್ಲ, ಮಾತಾಡೋಕ್ಕಾಗಲ್ವಲ್ಲ, ಅದಕ್ಕೆ ಏನೂ ಮಾತಾಡಲಿಲ್ಲ. ಸೊ 150 ಅಂದರೆ ಎಷ್ಟಾಯಿತು 3 ಜನಕ್ಕೆ? 50 ರುಪೀಸ್. ಸೊ ಒಂದು ಗ್ಲಾಸ್ಗೆ 50 ರುಪೀಸ್ ಹಂಗೆ ಚಾರ್ಜ್ ಮಾಡಿದ್ದು. ಅಂತ ಏನು ಯೂನಿಕಾಗಿ ಏನೂ ಇರಲಿಲ್ಲ ಅಲ್ಲಿ. ಮಾಮೂಲಿ ನಾರ್ ಸೂಪ್ಗೆ ಚಕ್ಲಿ ಹೊಡೆದು ಹಾಕ್ಕೊಟ್ಟಿದ್ರು ಅಷ್ಟೇ. ನಾರ್ ಸೂಪ್ ಪ್ಯಾಕೆಟ್ ತೊಗೊಂಡೋದ್ರೆ ನೀವೇ ಮನೇಲಿ ಮಾಡ್ಕೊಂಡು ಕುಡಿಬೋದು. ನನಗೇನು ಅಷ್ಟೊಂದು ಚೆನ್ನಾಗಿದೆ ಅಂತ ಏನೋ ಅನಿಸ್ಲಿಲ್ಲ. ಯೂನಿಕಾಗಿದೆ, ಟ್ರೈ ಮಾಡಲೇಬೇಕು ಅನ್ನೋ ಥರ. ನೀವು ಟ್ರೈ ಮಾಡೋದಾಗಿದ್ದರೆ ಟ್ರೈ ಮಾಡಿ, ಬೇಕಿದ್ರೆ ಬಂದು. ನನ್ನ ಫ್ರೆಂಡ್ಸ್ನ ಒಂದು ಸ್ವಲ್ಪ ಹೆಂಗಿದೆ ಅವಳು ಆ ಸೂಪ್ ಕುಡಿದ್ಬಿಟ್ಟು ಬಜ್ಜಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ಲು. ಆ ಸೂಪ್ ಕುಡ್ದಾದ್ಮೇಲೆ ಬಜ್ಜಿನೇ ಬೇಡ, ನನಗೆ ಈ ಸೂಪೇ ಸಾಕಾಗೋಯ್ತು ಅಂತ ಇಲ್ಲಿಗೆ ತಿನ್ನೋದೇ ಸ್ಟಾಪ್ ಮಾಡಿಬಿಟ್ಟು. ಸೊ ಈಗ ಬೆಟ್ಟದಿಂದ ಹೊರಟಿ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ನೋಡೋಣ ಆಯಿತಾ. ಸೊ ಬೆಟ್ಟದಿಂದ ನಾವು ನೆಕ್ಸ್ಟ್ ಬಂದಿದ್ದೆ ನಮ್ಮ ಫೇವ್ರೆಟ್ ಅಡ್ಡ VB ಬೇಕ್ರಿ. ಸೊ ಅಲ್ಲಿ ಬಂದಿದ್ದು ಇಲ್ಪಸನ್ನು, ಕೇಕು ಎಲ್ಲ ತಿಂದ್ಕೊಂಡು. ಆ್ಯಂಡ್ ಯಾರಿಗೆಲ್ಲ ಇದು ಫೇವ್ರೆಟ್ ಅಡ್ಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದಾದಮೇಲೆ ಅಲ್ಲಿಂದ ನಾವು ಸರಸ್ವತಿಪುರಮಲ್ಲೇ ಇರೋ ಸಿಲ್ವರ್ ಕ್ರೌನ್ ಅನ್ನೋ ಶಾಪಿಗೆ ಬಂದ್ವಿ. ಏನಕ್ಕೆ ಅಂತ ಅಂದರೆ ಕಿವಿ ಚುಚ್ಚಿದ್ದೀವಿ ಆಲ್ರೆಡಿ. ಸೆಕೆಂಡ್ ಸ್ಟಡ್ ಚುಚ್ಸೋಣ ಅಂತ ಬಂದ್ವಿ. ಫಸ್ಟ್ ನಾನು ಚುಚ್ಚಿಸಿದೆ, ಅದಾದಮೇಲೆ ನನ್ನ ಫ್ರೆಂಡ್ ಚುಚ್ಚಿಸಿದ್ಲು. ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಭಯ ಆಗೋಗಿತ್ತು. ನೋಯುತ್ತಾನೆ ಸಖತ್ತು. ನೀನು ನೋಡಿದ್ರೆ ನಂಗೆ ಚುಚ್ಚೋದು ಬೇಡ ಅನ್ನಿಸ್ತದೆ ಗಣಪ್ಪ. ನನ್ನ ಫ್ರೆಂಡು ಮೂಗು ಚುಚ್ಚಿದ್ರಿಂದನೋ ಏನೋ ಗೊತ್ತಿಲ್ಲ, ಅವಳು ಜಾಸ್ತಿ ರಿಯಾಕ್ಟ್ ಮಾಡಲಿಲ್ಲ, ಅವಳಿಗೆ ನೋವಾಗಲಿಲ್ಲ ಅನಿಸುತ್ತೆ. ನನಗಂತೂ ಸಿಕ್ಕಾಬಟ್ಟೆ ನೋವಾಗಿ ಶುರುವಾಗೋಗಿತ್ತು. ಕಿವಿ ಅಂತೂ ತುಂಬ ನೋವ್ತಾಯಿತ್ತು.
ನನ್ನ ಫ್ರೆಂಡು ರಿಯಾಕ್ಟೇ ಮಾಡ್ದಂಗೆ ಕೂತಿರೋದು ನೋಡಿ ನಾನು ಇವಳಿಗೆ ನೋಯ್ತಾನೆ ಇಲ್ವಾ ಅಂತ ಅನ್ನಿಸ್ತಾಯಿತ್ತು ನನಗೆ. ಟ್ಯಾಟು ಹಾಕಿಸ್ಕೋಬೇಕಾದ್ರೆ ಅವಳು ಸಿಕ್ಕಾಬಟ್ಟೆ ನರ್ವಸ್ ಆಗಿದ್ಲು. ಈ ಕಿವಿ ಚುಚ್ಚಿಸ್ಬೇಕಾದ್ರೆ ನಾನು ನರ್ವಸ್ ಆಗಿದೆ. ಫೈನಲಿ ಇಬ್ಬರು ಕಿವಿ ಚುಚ್ಚಿಸ್ಕೊಂಡಿದ್ದಾಯಿತು. ಸೊ ಇದಾಗಿತ್ತು ನನ್ನ ದಿನ ನನ್ನ ಫ್ರೆಂಡ್ಸ್ ಜೊತೆ. ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮೇ ಟಿಲ್ ನೆಕ್ಸ್ಟ್ ವಿಡಿಯೋ. ಜೈ ಮೋದಕ್ವಾಲಾ.